ಹೆಗ್ಗಳಿಕೆ ನಮ್ಮಿಬ್ಬರಿಗೂ ಸೇರುತ್ತೆ ಅಂತ ಹೇಳೋಕೆ ಬಹಳ ಇಷ್ಟಪಡ್ತೀನಿ ನಾನು. ಕೆಲವರಿಗೆ ಹೀರೋಗಳ ಕಾಣ್ತೀವಿ, ಕೆಲವರಿಗೆ ಜೀವನದಲ್ಲಿ ಒಂದು ಸಿನಿಮಾ ನಡಿಬೇಕು ಅಂತಂದ್ರೆ ಎಲ್ಲ ಪಾತ್ರಗಳು ಬೇಕಾಗುತ್ತೆ. ಬರೀ ಒಬ್ಬರಿಂದ ಆಗೋದಕ್ಕಾಗಲ್ಲ. ಅಷ್ಟೇ, ಸಿನಿಮಾನೂ ಅಷ್ಟೇ, ಕೇವಲ ಏಕೈಕ ವ್ಯಕ್ತಿಯಿಂದ ದ ಶೋ ವಿಲ್ ನಾಟ್ ಗೋ ಆನ್. ಕರೆಕ್ಟ್? ಹೀರೋನೂ ಬೇಕು, ವಿಲ್ಲನೂ ಬೇಕು, ಪೋಷಕ ಪಾತ್ರಗಳು ಬೇಕು, ಎಲ್ಲವೂ ಬೇಕು, ಆಗ್ಲೇ ಸಿನಿಮಾ ಆಗೋದು. ಓಕೆನಾ? ಅದನ್ನ ಎಲ್ಲರೂ ಮನಸ್ಸಲ್ಲಿ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾ, ಆಗಲಿ ಅಥವಾ ಧ್ರುವಂತ್ಗಾಗಲಿ ಯಾವುದು ಹೊಸದಲ್ಲ. ಯಾಕೆಂದ್ರೆ ಈ ಹಿಂದೆ ಧ್ರುವಂತ್ ಅವರು ಮತ್ತೆ ನಾನಿಬ್ರು ಕೂಡ ಒಂದು ಸೀರಿಯಲಲ್ಲಿ ತಾಯಿ ಮಗನ ಪಾತ್ರ ಮಾಡಿದ್ವಿ. ಮನೆ ಒಳಗಡೆ ಕೂಡ ನಮಗೆ ಗೊತ್ತಿರಲಿಲ್ಲ ನಾವಿಬ್ರು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ ಅಂತ. ಅಲ್ಲೂ ಕೂಡ ನಾವಿಬ್ರು ಜಂಟಿ ಆಗ್ತೀವಿ. ನಾವಿಬ್ರು ಕೂಡ ಅಲ್ಲಿಯೂ ಕೂಡ ಅಲ್ಲಿ ನಟನೆ ಮಾಡ್ತಾ ಇದ್ವಿ ತಾಯಿ ಮಗನಾಗಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಒಬ್ಬ ತಾಯಿ ಮಗನ ಸಂಬಂಧ ನಮ್ಮಿಬ್ಬರದು ಮುಂದುವರಿತು. ಎಷ್ಟೋ ಜನಕ್ಕೆ ಅದಿಷ್ಟ ಕೂಡ ಆಯಿತು. ಇವತ್ತು ಆ ತಾಯಿ ಮಗ ಮತ್ತೊಮ್ಮೆ ಬಿಗ್ ಬಾಸ್ ನಂತರದಲ್ಲಿ ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದೀವಿ ಅಂತಂದರೆ ಅದು ನಿಮ್ಮ ಶಾಲೆಯ, ನಿಮ್ಮ ಕಾಲೇಜಿನ ವೇದಿಕೆಯಲ್ಲಿ. ಖುಷಿ ಆಗುತ್ತೆ ಮಕ್ಕಳ. ಯಾವಾಗಲೂ ಅಷ್ಟೇ, ವಿದ್ಯಾರ್ಥಿಗಳು ನಿಮ್ಮಲ್ಲಿ ಬಹಳ ಜವಾಬ್ದಾರಿ ಇರುತ್ತೆ. ನಾವೆಲ್ಲ ಈ ವಯಸ್ಸಿನಲ್ಲಿ, ಸ್ಪೆಷಲಿ ನಿಮ್ಮ ವಯಸ್ಸಿನಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನಡ್ಕೋತಾ ಇದ್ವಿ. ಬಹುಶಃ ಇವತ್ತು ನನಗೆ ಗೊತ್ತಿಲ್ಲ ಮೊಬೈಲಿಂದನ ಏನು ಅಂತ ಹೇಳಿ. ಜನ ಮರುಳೋ ಜಾತ್ರೆ ಮರುಳೋ ಅಂದಂಗೆ ಬಹಳಷ್ಟು ಶಾರ್ಟ್ಕಟ್ಗಳಲ್ಲಿ ಹೋಗ್ತಾ ಇದೆ. ಅದು ಬೇಡ, ಅದಾಗೋದು ಬೇಡ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳಿ. ಈಗ ಮೊಬೈಲ್ಗಳಲ್ಲಿ ಏನು ನೋಡ್ತೀರಲ್ವ, ಎಲ್ಲವೂ ನಿಜ ಆಗೋದಕ್ಕಾಗಲ್ಲ. ದಯವಿಟ್ಟು ಅದನ್ನು ನಂಬ್ಕೊಂಡು ಯಾರೂ ಕೂಡ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಎಷ್ಟು ಅಸತ್ಯಗಳು ನಾವಿವತ್ತು ಫೋನ್ಗಳಲ್ಲಿ ನೋಡ್ತಿರ್ತೀವಿ, ಎಷ್ಟೋ ವಿಚಾರಗಳು. ಹಾಗಾಗಿ ಒಂದೊಂದು ವಿಚಾರಗಳನ್ನು ಕೂಡ ಇದು ಸತ್ಯನಾ ಸತ್ಯ ಅಲ್ವಾ ಅಂತ ತಿಳ್ಕೊಂಡು ಆ ವಿಚಾರನ ಫಾಲೋ ಮಾಡುವಂಥದ್ದು ಬಹಳನೇ ಒಳ್ಳೆಯದು. ಆ ಥರದ ಒಂದು ಕೆಲಸವನ್ನು ನೀವು ಮಾಡಿ. ಬಿಕಾಸ್ ಇವತ್ತಿನ ಸ್ಟೂಡೆಂಟ್ಸ್ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು ನೀವು ಆಗ್ತೀರ ಅಲ್ವಾ? ಹೌದು ಅಲ್ವೋ? tons emotions throughout. So this is the first platform and this is the first stage that we're sharing together. So I'm very, very, very happy that I'm sharing this dance with Dhruvant. So I wish Dhruvant also all the very best for his future, because ಅವರು ಕೂಡ ಬಹಳನೇ ಕನಸನ್ನ ಕಂಡಂಥವ್ರು, ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿರುವಂಥವ್ರು. ಒಬ್ಬ ನಟನಾಗಿ ನಿರ್ದೇಶನ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಒಳ್ಳೆ ಒಳ್ಳೆ ಕಥೆಗಳನ್ನ ತೊಗೊಂಡು ಬರಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಟೀಚರ್ಸ್ ಹೇಳ್ತಾ ಇದ್ರು ನನಗೆ ಇಲ್ಲಿ ಬಂದಾಗ, ಮ್ಯಾಮ್ ನಮ್ಮ ಕಾಲೇಜಲ್ಲಿ ತುಂಬ ಕಷ್ಟದಿಂದ ಬಂದಂಥ ಮಕ್ಕಳು ತುಂಬ ಜನ ಇದ್ದಾರೆ. ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಇಂಥ ಮಕ್ಕಳಿದ್ದಾರೆ. ಮತ್ತು ಕೆಲಸಕ್ಕೂ ಹೋಗಿ ಬಂದು ಕಾಲೇಜ್ಗಳಲ್ಲಿ ಓದ್ತಾ ಇರೋವಂಥ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಿಜವಾಗ್ಲೂ ಅಂಥ ಎಲ್ಲ ಮಕ್ಕಳಿಗೂ, ಯಾರ್ಯಾರು ಇವತ್ತು ಇಲ್ಲಿದ್ದೀರಲ್ಲ, ಬಹಳ ಕಷ್ಟಪಟ್ಟು ಓದ್ತಿರ್ತೀರ. ಇಟ್ಸ್ ನಾಟ್ ಈಸಿ. ನಂಗೆ ಗೊತ್ತಿದೆ, ಹೊಟ್ಟೆ ತುಂಬಿದವ್ರಿಗೆ ಹೊಟ್ಟೆ ತುಂಬಿಸೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಹೊಟ್ಟೆ ಹಸಿದವನಿಗೆ ಮಾತ್ರ ಗೊತ್ತಿರುತ್ತೆ ಊಟದ ಬೆಲೆ. ಹಾಗಾಗಿ ಇವತ್ತು ನೀವೆಲ್ಲರೂ ಭಾಳ ಕಷ್ಟಪಟ್ಟು ನಿಮ್ಮ ಕಾಲ ಮೇಲೆ ಹೊರಗಡೆ ನೀವು ದುಡ್ಕೊಂಡು ನೀವು ಓದ್ತಾ ಇದ್ದೀರಾ ಅಂದಾಗ ನೀವು ಖಂಡಿತವಾಗ್ಲೂ ಸಮಾಜಕ್ಕೆ ಒಂದು ಮಾದರಿನೇ. ನೀವೆಲ್ಲರೂ ಸಮಾಜಕ್ಕೆ ಮಾದರಿಯಾಗಲಿ. ಜೀವನದಲ್ಲಿ ಯಾರನ್ನ ಮಾದರಿಯಾಗಿ ಇಟ್ಕೊಳ್ತೀವಿ ಅನ್ನೋದು ನಮ್ಮ ಬುದ್ಧಿಗೆ ಗೊತ್ತಿರಬೇಕು. ಸರಸ್ವತಿ ಲಕ್ಷ್ಮಿಯೇ ಮಹಭಾಗ್ಯೆ ವಿದ್ಯೆ ಕಮಲಾಲೋಚನೆ ವಿಶ್ವರೂಪೆ ವಿಶಾಲಾಕ್ಷೆ ವಿದ್ಯಾಂ ದೇಹಿ ನಮೋಸ್ತುತೆ ಅಂತ ದೇವಸ್ಥಾನ ಇದು. ಎಲ್ಲ ಏನಾಗಬೇಕು ಅಂತಂದ್ರೆ, ಇವತ್ತು ಒಂದು ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮ ನೆಚ್ಚಿನ ಯಾರು ನೀವು ಇಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಮುಂದೊಂದು ದಿವಸ ನೀವು ಎಂಥ ವ್ಯಕ್ತಿತ್ವಗಳಾಗಬೇಕು ಅಂತಂದ್ರೆ, ನಿಮ್ಮ ಕಾಲೇಜಿನಲ್ಲಿ ಇದೇ ವೇದಿಕೆಯಲ್ಲಿ ಸನ್ಮಾನ ಆಗಬೇಕು ನಿಮಗೆಲ್ಲ. ಗುಣ, ನಡತೆ, ಆಚಾರ, ವಿಚಾರ, ಶ್ರದ್ಧೆ, ಸಂಸ್ಕಾರ ನಮ್ಮಲ್ಲಿ ಬರಬೇಕು. ನಾಳೆ ದಿವಸ ನೀವು ಮಾಡುವಂಥ ಹೆಸರು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಗುರು ಹಿರಿಯರಿಗೆ, ನನ್ನ ಸ್ಟೂಡೆಂಟ್, ನನ್ನ ಮಗ, ನನ್ನ ಪಕ್ಕದ ಮನೆಯವನು, ನನ್ನ ಕಾಲೇಜಲ್ಲಿದ್ದವನು, ನನ್ನ ನೇಬರ್ ಇವನು ಹೇಳಿ ನಿಮಗೆ ಮಾತಾಡ್ಸೋದಕ್ಕೆ ಫೋನ್ ಟ್ರೈ ಮಾಡಿ ನಾನು ನೆನಪಿದ್ದೀನ ಅಂತ ಕೇಳುವಂಥ ಮಟ್ಟಕ್ಕೆ ನೀವೆಲ್ಲ ಬೆಳಿಬೇಕು. ಆಮ್ ಐ ರಾಂಗ್? ಕ್ಷೇತ್ರದಲ್ಲಿ ಯಾವುದಾದ್ರೂ ನಿಮ್ಮ ಇಷ್ಟದ ಕ್ಷೇತ್ರದಲ್ಲಿ ನೀವು ಡೇ ಆ್ಯಂಡ್ ನೈಟ್ ಅದಕ್ಕೆ ಡೆಡಿಕೇಟ್ ಮಾಡಿ ಎಷ್ಟೋ ಜನ ಕಾಂಪಿಟೇಟರ್ಸ್ ಮಧ್ಯೆ ಗೆದ್ದು ಒಂದು ಸಾಧಕರಾಗ್ತೀರಿ. ಅದು ಕೂಡ ಸಾಧನೆನೇ. ಅದಲ್ಲದೆ ಒಬ್ಬ ನಿಜವಾದ ಸಾಧಕ ಯಾರು ಅಂತ ಹೇಳ್ತೀನಿ. ತಂದೆ ತಾಯಿಗೆ ಪ್ರತಿದಿನ ಅವರ ಮುಖದಲ್ಲಿ ಒಂದು ಸ್ಮೈಲ್ನ ತರಿಸಿ
ಒಂದು ಒಳ್ಳೆ ಮಗನಾಗಿ ಅಥವಾ ಮಗಳಾಗಿ, ಕಾಲೇಜಿನಲ್ಲಿ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿ, ಟೀಚರ್ಗೆ ಒಂದು ಒಳ್ಳೆ ಸ್ಟೂಡೆಂಟ್ ಆಗಿ, ನೀವು ನೆಕ್ಸ್ಟ್ ಇಲ್ಲಿ ಡಿಗ್ರಿ ಮುಗಿಸ್ಕೊಂಡು ಯಾವ ಕಂಪನಿಗೆ ಜಾಯ್ನ್ ಆಗ್ತೀರಿ ಆ ಕಂಪನಿಗೆ ಒಬ್ಬ ಒಳ್ಳೆ ಎಂಪ್ಲಾಯ್ ಆಗಿ, ನಿಮ್ಮ ಮನೆಗೆ ಒಬ್ಬ ಒಳ್ಳೆ ಮಗನಾಗಿ, ಸೊಸೈಟಿಗೆ ಒಬ್ಬ ಒಳ್ಳೆ ನಾಗರಿಕನಾಗಿ, ಸುತ್ತಮುತ್ತ ಇರೋನ್ಗೆ ಒಬ್ಬ ಒಳ್ಳೆ ಗೈಡ್ ಮೆಂಟರ್ ಆಗಿ, ನಮ್ಮ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಸಿಟಿಸನ್ ಆದ್ರೆ ಅದು ದೊಡ್ಡ ಸಾಧನೆ ನಿಮ್ಮದು. ಇದ್ದಾರೆ, ಒಳ್ಳೆ ಪ್ರಾಂಶುಪಾಲರು ಇದ್ದಾರೆ, ಇವರ ಮಾರ್ಗದರ್ಶನದಲ್ಲಿ ನಿಮಗೆಲ್ಲ ಒಳ್ಳೇದಾಗ್ಲಿ. ಯಾವುದನ್ನ ಬಿಡಬೇಕನ್ನೋ ವಿಚಾರಗಳಿರಲಿ. ಮತ್ತೆ ನಮಗೆ ಈ ಕಾಲೇಜಿಗೆ ಇವತ್ತು ನಮ್ಮ ಮೇಡಮ್ ಹೇಳಿದಾಗೆ ಮೊದಲನೇ ವೇದಿಕೆ, ನಾವು ತುಂಬಾ ಅವರು ಬಿಸಿ ಇದ್ರು, ನಾನು ಬಿಸಿ ಇದ್ದೆ. ಹಾಗಾಗಿ ಇದು ಮೊದಲನೇ ಈ ಕಾಲೇಜ್ ನಮಗೆ ಸ್ವಲ್ಪ ವಿಶೇಷ. ಯಾಕಂತಂದ್ರೆ ನಾವಿಬ್ರು ಅತಿಥಿಯಾಗಿ ಬಂದಂತ ಕಾಲೇಜ್. ಇದಕ್ಕೆ ನಾನು ಅರುಣ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕಾಲೇಜ್